ಅಂದುಕೊಂಡದ್ದು ಅವಕಾಶ, ಅಂದುಕೊಳ್ಳದೇ ಇರೋದು ಮನಸ್ಸಲ್ಲಿರೋ ನಂಬಿಕೆ, ಇದೆರಡೂ ಕೂಡ ಸಾಥ್ ಕೊಟ್ಟರೆ ಒಂದು ಹೊಸ ಮ್ಯಾಜಿಕ್ ಆಗುತ್ತೆ ಅಂತ ಯಾವಾಗಲೂ ಕೆಲಸ ಮಾಡುವಂಥ ಕೆರೆಬೇಟೆ ಖ್ಯಾತಿಯ ಗೌರಿಶಂಕರ್ ಅವರು ಇವತ್ತು ಕಾಮನ್ ಮ್ಯಾನ್ ಆಗಿದ್ದಾರೆ. ನಮಗೆ ಕಾಮನ್ ಮ್ಯಾನ್ ಅಂದ ತಕ್ಷಣ ಸಿ ಎಮ್ ಅಂದ್ಕೊಳ್ತೀವಿ, ಆದರೆ ಈ ಕಾಮನ್ ಮ್ಯಾನಲ್ಲಿ ಬೇರೆ ಬೇರೆ ರೀತಿಯಾದಂಥ ಹಲವು ತಿರುವುಗಳಿದೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗೌರಿ ಸರ್, ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಾದ ಮೇಲೆ ಮೊದಲನೇ ಸಲ ಸಿಗ್ತಾ ಇದ್ದೀವಿ, ಕಂಗ್ರ್ಯಾಚುಲೇಷನ್ಸ್. ಕೆರೆಬೇಟೆಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು, ಅದರಲ್ಲಿ ನಿಮ್ಮ ಕೆಲಸಕ್ಕೆ ಒಂದು ಮೆಚ್ಚುಗೆ ವ್ಯಕ್ತವಾಯಿತು. ಈಗ ಕಾಮನ್ ಮ್ಯಾನ್ ಆಗಿದ್ದೀರಾ. ಕಾಮನ್ ಮ್ಯಾನು ಯಾವ ರೀತಿ ಸ್ಪೆಷಲ್ ಮ್ಯಾನ್ ಆಗ್ತಾನೆ? ಮೊದಲನೇದಾಗಿ ಈ ಕಾಮನ್ ಮ್ಯಾನಲ್ಲಿ ನನಗೆ ಹೇಳಿದ್ನಲ್ಲ, ಕಥೆನೇ ವೆರಿ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ, ಅಂದರೆ ಒಂದು ಎಂಟರ್ಟೈನ್ಮೆಂಟಾಗಿ ಒಂದು ಸಿನಿಮಾನ ಎಲ್ಲೂ ಕೂಡ ನಿಮಗೆ ಇದ್ಯಾಕೆ ಆಗ್ಬಿಟ್ಟ ಹೀಗೆ ಆ ಥರದ್ದು ಯಾವುದೇ ರೀತಿಯ ನಿಮಗೆ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. ಜೊತೆಗೆ ಮತ್ತೆ ಗೊತ್ತಲ್ಲ, ಒಂದು ಸಿನಿಮಾ ಅಂದಾಗ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಮಾಡಿದಂಥ ಸಿನಿಮಾ. ನಾನು ಕೆರೆಬೇಟೆ ಮಾಡಿರುವಂಥದ್ದು ಹಳ್ಳಿ ಸೊಗಡು ಆ ಥರದ್ದು, ಅದು ಬೇರೆ ಥರ. ಇದಕ್ಕೆ ಪ್ಯೂರ್ಲಿ ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರಿಂದ ಹಿಡಿದು ಪ್ರತಿಯೊಂದು ಕೂಡ. ಆದರೆ ನನಗೆ ತುಂಬ ಇಷ್ಟದ ಕ್ಯಾರೆಕ್ಟ್ರ್ ಯಾವತ್ತು ಪೊಲಿಟಿಕಲ್ ಕ್ಯಾರೆಕ್ಟ್ರು ತುಂಬ ಇಷ್ಟ, ಆಮೇಲೆ ಅಡ್ವೊಕೇಟ್ ಕ್ಯಾರೆಕ್ಟ್ರು ತುಂಬ ಇಷ್ಟ. ಕತೆ ಕೇಳ್ತಾ ಇದ್ದಾಗೆ ಆ ಪಾತ್ರನೇ ತುಂಬ ಇಷ್ಟ ಆಗೋಯ್ತು. ಜೊತೆಗೆ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವ್ರದ್ದು, ನೀವು ರೌಡಿ MLA, ರೌಡಿ ಅಳಿಯ, ಆಮೇಲೆ ತುಂಬ ಬೇರೆ ಬೇರೆ ಸಿನಿಮಾ ನೋಡಿ, ಪೊಲಿಟಿಕಲ್ಲು ಡ್ರಾಮಾ ಸಿನಿಮಾಗಳನ್ನೂ ತುಂಬ ಮಾಡಿದ್ದಾರೆ. ಆಮೇಲೆ ಲಾಯರ್ ಜಗಪತಿ ರಾವ್, ಎಲ್ಲವೂ ಏನು ಗೊತ್ತಾ ನಿಮಗೆ, ಒಂಥರ ಆಡಿಯನ್ಸ್ಗೆ ಅವ್ರಿಗೊಂದು ಪಲ್ಸ್ ಗೊತ್ತಿದೆ, ಆ ಪಲ್ಸನ್ನು ಹಿಡಿದು ಮಾಡಿರೋಂಥ ಸಿನಿಮಾ ಇದು. ನಾವು ಮಾಡಿರೋ ಅಡುಗೆ ಮೊದಲನೇದಾಗಿ ನಮಗಿಷ್ಟ ಆಗಬೇಕು ಅನ್ನೋವಂಥ ಒಂದು ಮಾತಿದೆ. ನಿಮ್ಮದು 100 ಕೋಟಿ ಸಿನಿಮಾ ಅಲ್ಲ, ಯಾವುದೇ ದೊಡ್ಡ ಪ್ಯಾನ್ ಇಂಡಿಯನ್ ಸ್ಟಾರು ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ. ಕೆಲವು ಸತ್ಯಗಳೆಲ್ಲ ನಿಮ್ಮ ಬಾಯಿಂದ ಬರೋದು ಅನುಭವ ಕಲಿಸಿಕೊಟ್ಟ ಪಾಠಗಳ. ಖಂಡಿತವಾಗೂ ಅಷ್ಟೇ. ಯಾಕೆಂದರೆ ನಾನು ಎಷ್ಟೋ ಜನಕ್ಕೆ ನಮ್ಮ ನೋಡ್ತಿದ್ದಂಗೆ ಇವ್ನು ಯಾರೋ ಸಣ್ಣ ಹುಡುಗನೇನು ಅಂದ್ಕೊಳ್ತಾರೆ. ನಾನು ಇಂಡಸ್ಟ್ರಿಗೆ ಬಂದು ತುಂಬ ವರ್ಷ ಆಗೋಯ್ತು, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಿ. ಇನ್ನೊಂದಾಗಿ ನಾನು ಜೋಕಾಲಿ ಸಿನಿಮಾ 2010, ನನಗೆ ಅವಾಗ 21-22 ವರ್ಷ. ಅಷ್ಟರೊಳಗಡೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಮುಗಿಸಿ ಹೀರೋ ಆಗಿದ್ದೆ. ಈ ಸಕ್ಸಸ್ ಅನ್ನೋದು ಒಂದೇ ಸಾರಿ ಸಿಗದೇ ಇದ್ದಾಗ ಏನಾಗುತ್ತೆ ಗೊತ್ತಾ, ಅನುಭವಗಳು ಸಿಗುತ್ತೆ. ಸಕ್ಸಸ್ ನನಗೆ ಇಮಿಡಿಯೇಟ್ ಅವಾಗಿಂದನೂ ಸಿಕ್ಬಿಟ್ಟಿದ್ರೆ ಖಂಡಿತವಾಗೂ ಅನುಭವದಕ್ಕಿಂತನೂ ದುರಹಂಕಾರನೇ ಜಾಸ್ತಿ ಬಂದುಬಿಟ್ಟಿರೋದೇನೋ. ನನಗೆ ಅನುಭವ ತುಂಬ ಬಂದಿದೆ. ನೀವು ಕೇಳಿದ ಕ್ವಶನ್ ಇದು ಏನು, ಯಾವುದು, ಅಡುಗೆ ಬಗ್ಗೆ ಅಲ್ವಾ? ಈಗ ನೋಡಿ, ಒಂದು ಸಿನಿಮಾ ನಿಮಗೊಂದು ಸ್ಪಾರ್ಕ್ ಆಗುತ್ತೆ ಕೇಳ್ತಾ ಇದ್ದಾಗೇ, ಇಲ್ಲ ಇದೇನೋ ಒಂದು ಆಗುತ್ತೆ. ಕೊನೆ ಪಕ್ಷ ಏನು ಗೊತ್ತಾ, ಸಿನಿಮಾ ಮಾಡಿ ಮುಗಿಯೋ ತನಕ ನಮಗೆ ಅನಿಸ್ಬೇಕು, ಇಲ್ಲ ಈ ಸಿನಿಮಾ ಏನೋ ಒಂದು ಆಗುತ್ತೆ ಅನ್ನೋದು. ಆ ಒಂದು ಸ್ಪಾರ್ಕ್ ಈ ಕತೆ ಒಳಗಡೆ ಆಗಿದೆ ನನಗೆ. ಆಮೇಲೆ ನಾವು ಮಾಡೋವಂಥ ಪಾತ್ರ, ಆ ಸಿನಿಮಾ, ನೀವೇ ಒಂದು ಕೇಳ್ತೀರಿ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂತ. ನನಗೆ ಹೇಳೋದಕ್ಕೆ ನಾಚಿಕೆ ಆಗಿ ಅಂತ ತಲೆ ತೋರ್ಸಂಗೆ ಆಗಬಾರ್ದು. ನನಗೆ ಅದೊಂದು ಕಾನ್ಫಿಡೆನ್ಸ್ ಇರಬೇಕು, ಈ ಸಿನಿಮಾ ಏನೋ ಒಂದು ಆಗುತ್ತೆ ಅಂತ. ಆ ಕಾನ್ಫಿಡೆನ್ಸ್ ಸಿನಿಮಾನೇ ಕಾಮನ್ ಮ್ಯಾನ್. ನಿಮ್ಗೆ ಆ ಟೈಟ್ಲು ಕೇಳಿದಾಗ ನಿಮಗೆ ಒಂದು ಅನ್ಸಲ್ವಾ, ಅದರಲ್ಲೊಂದು ಎನರ್ಜಿ ಇಲ್ವಾ ಟೈಟ್ಲಲ್ಲಿ? ಏನನ್ನಿಸ್ತು ನಿಮಗೆ ಹೇಳಿ? ಈಗ ಕಾಮನ್ ಮ್ಯಾನ್ ಟೈಟ್ಲು ನೋಡಿದ್ರಿ, ಇನ್ನೊಂದು ಏನನ್ನಿಸ್ತು ನಿಮಗೂ? ಏನಾದ್ರು ಖುಷಿ ಆಯಿತು? ಇದು ನಮ್ಮ ಮಧ್ಯೆ ನಡೆಯೋ ಕಥೆನಾ ಅಂತ ಅನಿಸಿದ್ದು ಸಹಜ ಆ ಟೈಟಲ್ ಕೇಳಿ. ಇಲ್ಲೇನು ಗೊತ್ತಾ, ಒಬ್ಬ ಸಾಮಾನ್ಯದವನಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಇದಿರುತ್ತೆ. ಯಾವುದೋ ಒಂದು ಕಡೆ ತಪ್ಪಾದಾಗ, ಇನ್ನೊಂದಾದಾಗ ಒಳಗಡೆ ಒಂದು ರೆಬಲ್ ಮಾಡೋ ಕ್ಯಾರೆಕ್ಟರ್ ಇರುತ್ತೆ. ಕೆಲವರು ಒಳಗಡೆನೇ ರೆಬಲ್ ಆಗ್ತಾರೆ, ಆಮೇಲೆ ಅವ್ರ ಎದುರುಗಡೆಗೆ ಅದನ್ನು ಪ್ರೊಜೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ಕೆಲವರು 4 ಜನ ಎದುರುಗಡೆಗೆ ರೆಬಲ್ ಆಗಿ ಅದನ್ನು ಪ್ರೊಜೆಕ್ಟ್ ಮಾಡಿ ತೋರಿಸ್ತಾರೆ. ಆ ಥರ ಕ್ಯಾರೆಕ್ಟ್ರು ಹೀರೋದು. ಅವನೊಬ್ಬ ರೆಬಲ್ ಕ್ಯಾರೆಕ್ಟ್ರು. ಸಮಾಜದಲ್ಲಿ ಆಗುವಂತಹ ಅಸಹಾಯಕತೆಗಳ ಬಗ್ಗೆ, ಅಸಹಕಾರಗಳ ಬಗ್ಗೆ ಇವನು ಸಿಡಿದೇಳುವಂಥ ವ್ಯಕ್ತಿ. ಅದನ್ನು ತುಂಬ ಅದಕ್ಕೆ ಅಂತ ಬೇರೆ ಬೇರೆ ಥರ ಸೀನ್ ಮಾಡಿ ಆ ಥರ ಹೋಗಿಲ್ಲ. ಕತೆ ಒಳಗಡೆ ಜೋಡಿಸ್ಕೊಳ್ತಾ ಈ ಸೀನ್ ಆದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಏನು ಕನೆಕ್ಟಿವಿಟಿ ಬರಬೇಕು, ಆ ಥರ ಇರುವಂಥ ಒಬ್ಬ ವ್ಯಕ್ತಿ ಮುಂದೆ ಏನಾಗ್ತಾನೆ, ಅದನ್ನು ನಿಭಾಯಿಸ್ತಾನೆ. ಯಾಕೆಂದರೆ ಎಲ್ಲರಿಗೂ ಇರುತ್ತಾನೆ, ನಾನು ಮುಖ್ಯಮಂತ್ರಿ ಆದರೆ ನಾನು ಹಾಗೆ ಮಾಡಿ, ಅದನ್ನು ಎಂಟರ್ಟೈನ್ಮೆಂಟ್ ದೃಷ್ಟಿ. ಆದರೆ ಇದು ಕಾಮಿಡಿಯಾಗಿ ಹೇಳಿಲ್ಲ, ಎಂಟರ್ಟೈನಿಂಗ್ ಆಗಿ ಒಂದು ಸೀರಿಯಸ್ ವಿಚಾರನ ಹೋಗ್ತಾ ಒಂದು ಕಮರ್ಷಿಯಲ್ ಜಾನರಲ್ಲಿ ಹೇಳಿರುವಂಥ ಸಿನಿಮಾನೇ ಕಾಮನ್ ಮ್ಯಾನ್. 2017ಕ್ಕೆ ಹೊಟ್ಟೋಗ್ತೀನಿ. ರಾಜಹಂಸ ಸಿನಿಮಾ ರಿಲೀಸ್ ಆಗುತ್ತೆ, ಅದಾದಮೇಲೆ ಒಂದು ಗ್ಯಾಪ್ ಆಗುತ್ತೆ. ನಾವು ಇಂಗ್ಲೀಷಲ್ಲಿ ಗ್ಯಾಪ್ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ, ಆದರೆ ಅದು ಯಾವಾಗಲೂ ನಟನಿಗೆ ಕಾಯುವಿಕೆಯಾಗೇ ಇರುತ್ತೆ. ಅದಾದಮೇಲೆ ಮತ್ತೆ ಕೆರೆಬೇಟೆ ಬರುತ್ತೆ. ಕೆರೆಬೇಟೆ ಅಷ್ಟೆಲ್ಲ ಹೆಸರುವಾಸಿ ಆದರೂ ಕೂಡ ಮತ್ತೆ ಒಂದು ಗ್ಯಾಪ್ ತೆಗೆದುಕೊಳ್ತೀರಾ. ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ. ಈ ಟ್ರಾನ್ಸಿಷನ್ಗಳನ್ನು ಫೇಸ್ ಮಾಡೋದಕ್ಕೆ ಹೇಗೆ ರೆಡಿ ಆಗ್ತೀರಾ ನೀವು ಯಾವಾಗಲೂ? ಏನಕ್ಕಂದರೆ ಯಾವಾಗಲೂ ಸಿಕ್ಕಾಗ ಇಂಡಸ್ಟ್ರಿಯಲ್ಲಿ ಗೆಳೆಯರು, ಸಿನಿಮಾ ಇಂಡಸ್ಟ್ರಿಯವ್ರು ಕೇಳ್ತಾ ಇರ್ತಾರೆ, ಯಾವಾಗ ಗೌರಿ ನಿನ್ನ ಸಿನಿಮಾ ಬರುತ್ತೆ ಅಂತ. ಇಲ್ಲೇನೋ ಗೊತ್ತಿಲ್ಲ ನೋಡಿ, ಅದು ನಾನು ಎಲ್ಲೂ ಕೂಡ ನಾನು ತೊಗೊಂಡಿರೋ ಅಂಥದ್ದು ಎಲ್ಲರೂ ಒಳ್ಳೆ ಆ್ಯಕ್ಟ್ರ್ ಅಂತಾರೆ, ಇನ್ನೊಂದು ಅಂತಾರೆ, ಎಲ್ಲವೂ ಹೇಳ್ತಾರೆ. ಇಲ್ಲಿ
ನನಗೇನು ಮಾಡಬೇಕು ಅನ್ನೋದು ಗೊತ್ತಲ್ಲ. ನನಗೆ ಮನಸ್ಥಿತಿ ಕೆಲವುದಿದೆ, ಅಂದರೆ ಈ ಥರದ್ದೇ ಸಿನಿಮಾ ಮಾಡಬೇಕು, ಮಾಡಿದ್ಮೇಲೆ ಚೆನ್ನಾಗಿರೋ ಸಿನಿಮಾಗಳು ಮಾಡಬೇಕು, ಚೆನ್ನಾಗಿರೋ ಟೀಮಲ್ಲಿ ಮಾಡಬೇಕು, ಕೊನೆ ಪಕ್ಷ ಪ್ರೊಡಕ್ಷನ್ ಚೆನ್ನಾಗಿರಬೇಕು, ಸಿನಿಮಾ ದೊಡ್ಡ ಹಿಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅವೆಲ್ಲವನ್ನು ಮೇರೆ ಇದು ಒಳ್ಳೆ ಸಿನಿಮಾ ಅಪ್ಪ, ಇದೊಂದು ಒಳ್ಳೆ ಸಿನಿಮಾ ಮಾಡಿದ್ದ ಅನ್ನೋ ಥರನಾರು ಕೊನೆ ಪಕ್ಷ ಅನ್ಸ್ಕೊಳ್ಬೇಕು ಅಂತ. ಆ ಥರ ಅವಕಾಶಗಳು ನಮಗೆ ಸಿಗ್ತಾ ಇಲ್ವೋ, ಅಥವಾ ಯಾರ್ಯಾರೋ ಬಂದು ಕತೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಅವ್ರು ಹೇಳೋದಕ್ಕೆಲ್ಲ ನಾನು ಓಕೆ ಅನ್ನಲ್ವಲ್ಲ, ಅದು ಕೂಡ ನಮ್ಮ ಸಮಸ್ಯೆ ಇರ್ಬೋದೇನೋ ಅಂತ. ನೀವು ಓಕೆ ಯಾವುದ್ಯಾವುದೋ ಸಿನಿಮಾಗಳು ಬಂದುಬಿಡುತ್ತೆ, ಅದಕ್ಕೆ ಓಕೆ ಅಂದ್ಬಿಟ್ರು ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನಮ್ಮಂಥವ್ರಿಗೆ ನಿಮ್ಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರ್ತಾರಲ್ಲ ತುಂಬ ಜನಕ್ಕೆ ನೋಡಿ, ಒಂದು ದೊಡ್ಡ ಗೆಲುವಾದ ಯಾರ್ಯಾರು ಇವತ್ತು ಸ್ಟಾರ್ ಆಗಿ ನಿಂತೆ ಒಂದು ದೊಡ್ಡ ಗೆಲುವಾದರೆ ಮಾತ್ರ ಅವನಿಗೆ ಒಂದರಿಂದ ಒಂದು ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ಈ ಕೆರೆಬೇಟೆಯಲ್ಲಿ ಸಿಕ್ಕಿದಂತಹ ಗೆಲುವಾದರೆ, ಅದೇ ಇನ್ನು ಬೇರೆ ಯಾರಿಗಾದ್ರೂ ಈ ಗೆಲುವು ಸಿಕ್ಕಿದ್ರೆ, ಅಂದರೆ ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರೋನು, ಇದ್ರ ಒಂದರಿಂದ ಅವನಿಗೆ ಒಂದು 20 ಸಿನಿಮಾ ಕ್ಯೂವಲ್ಲಿ ಇದ್ಬಿಡೋದು. ನಮಗದಾಗಲ್ಲ. ನಮಗೆಲ್ಲ ಎಕ್ಸ್ಟ್ರಾರ್ಡ್ನರಿ ಸಕ್ಸಸ್ ಸಿಕ್ಕಿದರೆ ಮಾತ್ರನೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕ್ಯೂ ಅಪ್ ಆಗೋದು. ಕೆರೆಬೇಟೆ ರಿಲೀಸ್ ಟೈಮಲ್ಲಿ ತುಂಬ ಪ್ರಮೋಷನ್ಗೆ ಒನ್ ಮ್ಯಾನ್ ಆರ್ಮಿಯಾಗಿ ಓಡಾಡ್ತಾ ಇದ್ರಿ. ಒಬ್ಬರು ಹೆಸರು ಇಲ್ಲದೆ ಇರೋವಂಥ ಹೀರೋ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಏನೆಲ್ಲ ಕಷ್ಟಗಳು ಅನುಭವಿಸ್ಬೇಕೋ ಅದೆಲ್ಲವನ್ನು ಕೂಡ ಎದುರಿಸ್ತಾ ಬಂದ್ರಿ. ಕೆರೆಬೇಟೆ ರಿಲೀಸ್ ಆದಮೇಲೆ ಏನೇನೆಲ್ಲ ಆಯಿತು ಇಡೀ ಇಂಡಸ್ಟ್ರಿ ನೋಡಿದೆ. ನಿಮಗೆ ಮನಸ್ಸಲ್ಲಿ ಬೇಜಾರಿದೆಯಾ, ಕೆರೆಬೇಟೆ ಚಿತ್ರಕ್ಕೆ ಸಿಗಬೇಕಾದಂತಹ ನಿಜವಾದ ಮನ್ನಣೆ ಸಿಗಲಿಲ್ಲ ಅಂತ? ಖಂಡಿತವಾಗೂ ಸಿಕ್ಕಿಲ್ಲ. ಯಾವುದೇ ಒಂದು ಸಿನಿಮಾ ಆದರೆ ಏನು ಗೊತ್ತಾ, ಮನ್ನಣೆ ಅಂತ ಅಂದರೆ ಫೈನಲಿ ಕಮರ್ಷಿಯಲ್ ದೊಡ್ಡ ಸಕ್ಸಸ್ ಇದೆಯಲ್ಲ, ಅದೇ ದೊಡ್ಡ ಏನು ನಿಮಗೆ ಮನ್ನಣೆ. ಅದು ನಾನು ಅಂದ್ಕೊಂಡು ಸಕ್ಸಸ್ ಸಿಕ್ಕಿಲ್ಲ. ಅದು ಖಂಡಿತವಾಗೂ ಬೇಜಾರು. ಈಗಲೂ ಯಾರು ನೋಡಿದ್ರೆ ಅದು ಗುರು ನೀನು ರಾಂಗ್ ಟೈಮಲ್ಲಿ ರಿಲೀಸ್ ಮಾಡಿಬಿಟ್ಟೆ, ಅದು ಎಂಥ ದೊಡ್ಡ ಸಕ್ಸಸ್ ಆಗಬೇಕಿತ್ತು, ಆ ಥರ ಸಕ್ಸಸ್ ಆಗಬೇಕಿತ್ತು ಅನ್ನೋ ಸಿನಿಮಾ ಆಗದೆ ಇದ್ದಿದ್ದರೆ, ಅದು ಆ ಥರ ಯಾರ ಬಾಯಲ್ಲೂ ಬರದೇ ಇದ್ದಿದ್ರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅದೇ ಸಿನಿಮಾನೇ ಬೇರೆಯವ್ರು ಮಾಡೋಕ್ಕೆ ಹೊರಟಿದ್ದಾರಲ್ಲ, ನನ್ನ ಹತ್ರನೇ ರೈಟ್ಸ್ ತೊಗೊಂಡಿದ್ದಾರೆ. ಯಾರಿಗಾದರೂ ಆ ಥರದ್ದು ಆ ಒಂದು ಒಳಗಡೆಯಿಂದ ಎಲ್ಲರಿಗೂ ಆ ಸ್ಪಾರ್ಕ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾನೆ. ಅದೇ ಕೆರೆಬೇಟೆ ಸಿನಿಮಾನೇ ನಿಮಗೂ ಗೊತ್ತಿದೆ ತಾನೆ ಯಾರು ಮಾಡ್ತಾಯಿದ್ದಾರೆ, ಏನಾಗ್ತಿದೆ ಅನ್ನೋದು. ಅವರೆಲ್ಲ ಮಾಡೋಕ್ಕೆ ಹೊರಟರು. ಇನ್ನೊಂದು ಓಕೆ, ಆ ಗೆಲುವು ನನಗೆ ಸಿಕ್ಬಿಟ್ಟಿದ್ರೆ, ನಮ್ಮ ಸಿನಿಮಾಗೆ ಸಿಕ್ಕಿದ್ರೆ, ನಮ್ಮ ಶ್ರಮಕ್ಕೆಲ್ಲದೂ ಒಂದು ಸಾರ್ಥಕತೆ ಆಗಿರೋದಲ್ಲ. ಈಗ ಎಷ್ಟೇ ಅಂತ ಅಂದರೂ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡೋಣ, ಅದ್ರ ಜೊತೆ ನಾನು ಕೂಡ ಚೆನ್ನಾಗಿರ್ಬೇಕಲ್ಲ, ನಾನು ಕೂಡ ಶ್ರಮ ಹಾಕಿರ್ತೀನಲ್ವ, ನನ್ನ ಶ್ರಮಕ್ಕೂ ಬೆಲೆ ಸಿಗಬೇಕಲ್ವ. ಓಕೆ, ಫಿಲ್ಮ್ ಫೇರ್ ಆಯಿತು, ಇನ್ನೊಂದಾಯಿತು, ಪ್ರಜಾವಾಣಿ ಅವಾರ್ಡ್ಸ್, ಇದೆಲ್ಲವೂ ಕೂಡ ಒಂದು ಹಂತದ್ದು ಇದು. ಆದರೆ ನೀವು ಕೇಳಿದ್ರೆ ಗೊತ್ತಾ, ಯಾಕೆ ಅವಕಾಶಗಳು ನಾವು ಅಂದ್ಕೊಂಡೆ ಇಂಥ ಸಿನಿಮಾ ನಾನು ಮಾಡಬೇಕು, ಇಂಥ ಬಜೆಟ್ಟು ಹೀಗೆ ಅಂತ ಅನ್ನಬೇಕು ಅಂದರೆ ಆ ಒಂದು ಗೆಲುವು ಆಗಬೇಕಿತ್ತು ನಮಗೆ. ಈಗ ಹೇಗಾಗಿದೆ ಅಂದರೆ, ಆ ಗೆಲುವಿಲ್ದಿದ್ದಾಗ ಓ ಅನ್ನೋ ಥರದ್ದು ಆ ಮಧ್ಯ ಇದರಲ್ಲಿ ಮಾಡಬೇಕು. ಈ ಸಿನಿಮಾ ಅದನ್ನೆಲ್ಲವೂ ಸ್ವಲ್ಪ ಮರೆಸುತ್ತೆ ಅನ್ನೋ ಒಂದು ಇದಿದೆ. ದೊಡ್ಡ ಸಿನಿಮಾಗಳ ಓಟ ಒಂದು ಕಡೆ, ಇನ್ನೊಂದು ಕಡೆ ಪ್ರಚಾರದ ಹಪಾಹಪಿಗೆ ಬರುವಂತಹ ಸಿನಿಮಾಗಳು ಒಂದು ಕಡೆ, ಇನ್ನೊಂದು ಕಡೆ ಶೋಕಿಗೋಸ್ಕರ ಮಾಡೋ ಸಿನಿಮಾಗಳು ಒಂದು ಕಡೆ. ತುಂಬ ಹಸಿವಿಟ್ಕೊಂಡು ಮಾಡಿರ್ತೀರ. ಒಂದು ಗೆಲುವಿನ ಹಸಿವಿರುತ್ತೆ, ಇನ್ನೊಂದು ಹೊಟ್ಟೆ ಹಸಿವಿರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಕಲಾವಿದನಾಗಿ ನಿಮ್ಮ ಬೆನ್ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಕೆರೆಬೇಟೆ ಆದಮೇಲೆ ಇಂಡಸ್ಟ್ರಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ನಿಜವಾಗ್ಲೂ ಇನ್ನೂ ಕೂಡ ನಾನೇ ಯೋಚನೆ ಮಾಡ್ತೀನಿ. ಕಳೆದ 2 ವರ್ಷ ಆಯ್ತು ನಾನು ರಿಲೀಸ್ ಆಗಿ. 2 ವರ್ಷದಲ್ಲಿ ಬೆರಳೆಣಿಕೆ ಸಿನಿಮಾಗಳು ದೊಡ್ಡ ಸಕ್ಸಸ್ ಆಗಿದೆ. ಇನ್ನು ನಮ್ಮ ಕೆರೆಬೇಟೆ ಥರದ ಹೆಸರಾದಂಥ ಸಕ್ಸಸ್ ಆದ ಸಿನಿಮಾಗಳು ನಿಮ್ಗೆ ಯಾವುದೋ ಕಣ್ಣಿಗೆ ಕಾಣ್ತಾ ಇಲ್ಲ. ನಾನು ಹೇಳಿದ್ನಲ್ಲ ಆ ಥರ. ಅಂದರೆ ಒಂದು ಸಿನಿಮಾ ಒಳ್ಳೇದು ಮಾಡಿದ್ರು ಇವತ್ತು ರೀಚ್ ಮಾಡೋದು, ಅದನ್ನು ಜನಗಳಿಗೆ ತಲುಪಿಸೋದು, ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ. ಈಗ ಹೇಳಿದ್ರಲ್ಲ ಸಾಯಿ ಪ್ರಕಾಶ್ ಸರ್, ಮುಂಚೆ ನಮ್ಮ ಕಾಲದಲ್ಲೆಲ್ಲ ಆಗಿಲ್ಲಮ್ಮ, ಸಿನಿಮಾ ಚೆನ್ನಾಗಿತ್ತಂದರೆ ರಪ್ಪನ್ ಬಂದುಬಿಡ್ತಾಯಿದ್ರು. ಈಗ ಹಾಗಲ್ಲ, ಚೆನ್ನಾಗಿದೆ ಇನ್ನೊಂದು ಅಂತಾರೆ. ಈಗ ಏನಾಗಿದೆ ಅಂದರೆ, ದೊಡ್ಡ ದೊಡ್ಡ ಬಜೆಟ್ಟು, ಕೋಟ್ಯಾಂತರ ರೂಪಾಯಿ ಪಬ್ಲಿಸಿಟಿಗೆ ಸುರಿತಾರೆ. ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅವ್ರು ಫಸ್ಟ್ ಅಟ್ರ್ಯಾಕ್ಟ್ ಮಾಡಿಸ್ಬಿಡ್ತಾರೆ. ಜನ ಅವ್ರ ಬಗ್ಗೆ ಚೆನ್ನಾಗಿಲ್ದಿದ್ರೆ ಬೇಸತ್ತು ಹೋಗ್ಬಿಡ್ತಾರೆ. ನೆಕ್ಸ್ಟ್ ನಮ್ಮಂಥವ್ರಿಗೆ ಮುಂದೆ ಹಿಂಗೆ ಆಗೋಯ್ತಲ್ಲ ಇವ್ರದಿನ್ನೇನೋ ಅನ್ನೋ ಥರ ಆಗಿ ಹೋಗ್ಬಿಡುತ್ತೆ. ಒಂದು ಸಿನಿಮಾ ದೊಡ್ಡ ಗೆಲುವಾಗೋ ತನಕನೂ ನೀವು ಒಂಥರ ಹೇಗೆ ಅಂತಂದರೆ, ನಮ್ಮದಲ್ಲ ಹೊಸಬ್ರ ಥರನೇ ಅಂದ್ಕೊಂಡು ಹೋಗಬೇಕು. ಈಗ ನಾನು ಹೊಸಬಲ್ಲ, ಕೆರೆಬೇಟೆ ಹೀರೋ ಅಂದರೆ ಎಲ್ಲರಿಗೂ ಗೊತ್ತಿದೆ ಇನ್ನೊಂದು. ಆದರೂ ಕೂಡ ಇಂಡಸ್ಟ್ರಿಯ ದೃಷ್ಟಿಯಲ್ಲಿ ನಾವು ದೊಡ್ಡ ಗೆಲುವು ಸಿಗೋ ತನಕನೂ ವಿ ಆರ್ ಆಲ್ ನ್ಯೂ ಕಮರ್ಸ್. ನಾಳೆ ಬೆಳಿಗ್ಗೆ ಯಾರೊಬ್ಬ 18 ವರ್ಷದ ಹುಡುಗ ದೊಡ್ಡ ಗೆಲುವು ಆಯಿತು ಅಂದರೆ ಅವ್ನು ಹಳಬ. ಅರ್ಥ ಆಯ್ತಾ ನಿಮಗೆ? ಅಷ್ಟೇ. ರೈಟ್ ಪ್ಲೇಸು ರೈಟ್ ಟೈಮ್ ಅನ್ನೋದು ಆರ್ಟಿಸ್ಟ್ಗಳಿಗೆ ವರದಾನವಾಗೇ ಕಲ್ಪಿಸ್ಕೊಳ್ತಾ ಹೋಗಬೇಕು. ಎಲ್ರಿಗೂ ಕೂಡ ಸಿಗೋದಿಲ್ಲ. ನೀವು ದಿನಕರ್ರು, ಜಡೇಶ್ ಹಂಪಿ, ಈ ಥರ ತುಂಬ ಸಿನಿಮಾ ಹಸಿವಿರೋ ಮನಸ್ಥಿತಿಗಳಿರೋ ಗೆಳೆಯರನ್ನು ಸಂಪಾದನೆ ಮಾಡಿದ್ರಿ. ಕೆರೆಬೇಟೆ ರಿಲೀಸ್ ಟೈಮಲ್ಲೂ ತುಂಬ ವಿಶ್ವಾಸದಲ್ಲಿದ್ರಿ, ನನಗೇನೋ ಸಿಗುತ್ತೆ ಗಾಂಧಿನಗರಿಂದ ಅಂತ. ಅದೆಲ್ಲವನ್ನು ಹೊರತುಪಡಿಸಿ ನೋಡೋದಾದರೆ, ನಿಮಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋದರೆ, ನನ್ನ ಜೊತೆಗೆ ಕೆಲಸ ಶುರು ಮಾಡಿದಂಥ ಆ್ಯಕ್ಟರ್ಗಳು ಏನಿದ್ದಾರೆ ಕೆಲವರು, ಅವ್ರಿಗೆ ಸಿಕ್ಕಿದೆ, ನನಗೆ ಸಿಗ್ತಾ ಇಲ್ವಲ್ಲ ಅಂತ ಕಾಡಿದ್ದುಂಟ. ಇದೆಯಲ್ಲ, ತುಂಬ ಹಾಗೆ ಆಗುತ್ತೆ. ಈಗ ಎಕ್ಸಾಂಪಲ್, ನನ್ನ ಜೋಕಾಲಿ ಬಂದಿದ್ದು 2010. ಅದರದ್ದೊಂದು ದೊಡ್ಡ ಸಾಂಗು ಹಿಟ್ಟಿದೆ, ನಿಮಗೆ ಗೊತ್ತೆ, ಚುಚ್ಚಿ ಚುಚ್ಚಿ ಕೊಂದೆ ಎಲ್ಲ ಈ ಥರ. ಅದಾದ ನಂತರ ಬಂದಂಥವ್ರು ಎಷ್ಟು ಜನ ಇದ್ದಾರೆ, ಅವರು ಕೂಡ ಅಷ್ಟೇ. ಈಗ ಎಕ್ಸಾಂಪಲ್ಲು ರಿಷಬ್ ಶೆಟ್ಟರು,
ಆವಾಗ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು ಆಗಿದ್ದರು. ರಕ್ಷಿತ್ ಶೆಟ್ಟಿ ಅವ್ರದ್ದು ಆವಾಗಿಂತ ನನ್ನ ಸಿನಿಮಾದಿಂದ 3 ತಿಂಗಳು ಮುಂಚೆ ನಮ್ಮ ಏರಿಯಲ್ಲಿ ಒಂದು ದಿವಸ ಅಂತೇಳಿ ಅವ್ರು ಸೆಕೆಂಡ್ ಹೀರೋ ಥರ ಮಾಡಿದರು. ನನ್ನ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ತೊಗಲಕ್ಕೇನೋ ಮಾಡಿದರು, ಅಥವಾ ತೊಗಲಕ್ಕೇನೋ ರಿಲೀಸ್ ಆಗಿರಲಿಲ್ಲ. ಈ ಥರ ತುಂಬ ಇದ್ದಾರಲ್ಲ, ಏನು ಅವಾಗ ಅನಿಸುತ್ತೆ ಸಹಜ. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟು ವರ್ಷದಿಂದನೂ ಛಲ ಬಿಡದೆ ಹೋರಾಟ ಮಾಡ್ತಿರೋನು, ಇಲ್ಲ ನಾನೇನೋ ಒಂದು ಆಗಲೇಬೇಕು, ಇಲ್ಲೇನೋ ಮಾಡಿ ಒಂದು ದೊಡ್ಡ ಗೆಲುವಾದ್ಮೇಲೆ ಬೇಕಾದ್ರೆ ನಾನು ಬಿಟ್ಟು ಹೋಗಬೇಡ, ಬಟ್ ಒಂದು ಗೆಲುವು ಆಗಲೇಬೇಕು ಅಂತ ಇದರಲ್ಲಿ ಛಲದಲ್ಲಿ ಓಡಾಡ್ತಿರೋರು ಕೆಲವು ವ್ಯಕ್ತಿಗಳಲ್ಲಿ ನಾನು ಒಬ್ಬ ಇರ್ಬೋದು ಅನಿಸುತ್ತೆ. ನನ್ನಷ್ಟು ಶ್ರಮವಾಗಿ ಒದ್ದಾಟ ಮಾಡಿ ನನ್ನದೇ ದುಡ್ಡು ಹಾಕಿ ಸಿನಿಮಾ ಮಾಡಿ ಪ್ರೊಡಕ್ಷನ್ ಮಾಡೋದಂಥವ್ರು ತುಂಬ ಜನ ಕಡಿಮೆ. ಕೆಲವರು ಒದ್ದಾಟ ಮಾಡ್ತಿದ್ದಾರೆ, ಆದರೆ ಅವ್ರ ದುಡ್ಡಲ್ಲ, ನಂದು ಹಾಗಲ್ಲ, ನನ್ನದೇ. ಯಾಕೆಂದರೆ ನಾನು ಕೆರೆಬೇಟೆ ತನಕ ಗುರ್ಸ್ಕೊಳ್ಳೋದಕ್ಕೆ ನನ್ನ ದುಡ್ಡಲ್ಲೇ ನಾನು ಮಾಡಿರೋದು. ನನ್ನ ಜೊತೆ ಕೆಲಸ ಮಾಡಿದಂಥ ನಿರ್ದೇಶಕರು, ನನ್ನ ಪ್ರೊಡಕ್ಷನಲ್ಲಿ 2 ಸಿನಿಮಾ ಮಾಡೋದು, ಇಬ್ಬರಿಗೂ ಕೂಡ ಒಳ್ಳೆ ಅವಕಾಶಗಳು ಇನ್ನೊಂದಿದೆ, ಅದು ಕೂಡ ಒಂಥರ ಖುಷಿನೇ. ಅಂದರೆ ಅಷ್ಟು ಕ್ವಾಲಿಟಿ ಆಫ್ ಸಿನಿಮಾ ನಾನು ಮಾಡಿದ್ದೀನಿ ಅಂತ. ಕರೆಕ್ಟ್ ಅಲ್ವ? ಎಷ್ಟೋ ಜನ ಮಾಡ್ತಿದ್ದಾರೆ ಆ ಅಂದರೆ ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ರಿಲೀಸ್ ಆದಮೇಲೂ ಕೂಡ ಅದು ಗೆಲುವಿಗೆ ಒದ್ದಾಡ್ತೀವಲ್ಲ, ಅದು ಒಂದೊಂದು ಸರಿ ಯಾರ್ಯಾರಿಗೋ ಹೆಸರು ಬಂದುಬಿಡುತ್ತೆ. ಬಟ್ ಓಕೆ, ಸಿನಿಮಾದೆಲ್ಲವೂ ಮಾಡೋವಂಥದ್ದು ಯಾರಿಗೋ ಒಬ್ರಿಗೆ ಬಂತು ಅಂದರೂ ಕೂಡ ಆ ಸಿನಿಮಾದಿಂದನೇ ಅಲ್ವಾ, ಆ ಸಿನಿಮಾದ್ದೇ ಅದೋ ಒಂದು ಗೆಲುವೇ ಅದು. ಒಬ್ಬ ಕಲಾವಿದ ತನ್ನಲ್ಲಿರೋ ನೋವುಗಳನ್ನು ಯಾವಾಗಲೂ ಹುದುಗಿಸ್ಕೊಂಡೇ ಇರ್ತಾನೆ. ನೀವೆಲ್ಲೂ ಕೂಡ ತುಂಬ ವಿಷಯಗಳನ್ನ ಎಲ್ಲೂ ಮಾತಾಡೋಕ್ಕೆ ಹೋಗಲಿಲ್ಲ. ಕೆರೆಬೇಟೆ ರಿಲೀಸ್ ಆದಮೇಲೆ ಕೆರೆಬೇಟೆ ಹೋರಾಟಗಳು ಒಂದು ಕಡೆ, ಇನ್ನೊಂದು ಕಡೆ ನಿಮಗೆ ಅಂಥ ಭಾರತೀಯ ಚಿತ್ರರಂಗದ ಪ್ರತಿಷ್ಠಿತ ಫಿಲ್ಮ್ಫೇರ್ ಪ್ರಶಸ್ತಿ ಸಿಗುತ್ತೆ. ಅದೇ ಫಿಲ್ಮ್ಫೇರ್ ಮ್ಯಾಗ್ಝಿನಲ್ಲಿ ನೀವು ಒಂದೇ ಒಂದು ಫೋಟೋ ಕೂಡ ಹಾಕೋದಿಲ್ಲ. ಇದನ್ನೆಲ್ಲ ಎಲ್ಲೂ ನೀವು ಹಂಚ್ಕೊಳ್ಳಿಲ್ಲ. ಓಕೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಫಿಲ್ಮ್ಫೇರ್ ಮ್ಯಾಗ್ಝಿನ್ ಇನ್ನು ಬಂದಾಗಿಲ್ಲ ಅನಿಸುತ್ತೆ. ಬಂದಿದೆಯಾ? ಬಂದಿದೆ ಇಲ್ವಾ? ನನಗಿಲ್ಲ, ಗೊತ್ತಿಲ್ಲ. ಕನ್ನಡ ವಿಜೇತರು ಫೋಟೋಗಳನ್ನು ಅದರಲ್ಲಿ ಇಲ್ವಾ? ಸೀರಿಯಸ್ಲಿ ನಂಗೆ ನೋಡೇ ಇಲ್ಲ. ಫಿಲ್ಮ್ಫೇರ್ ಅದು ಅವ್ರದ್ದೇ ಇದಲ್ವಾ. ಅಂದರೆ ನಮ್ಮ ಕನ್ನಡ ಸಿನಿಮಾ ನೆಗ್ಲೆಕ್ಟಲ್ಲಿದೆ ಅಂತ ಅಂದ್ಕೊಳ್ಬೇಕು ನಾವು. ಈಗ ನಾನು ಒಬ್ಬನೇ ಅಲ್ವಲ್ಲ, ನನ್ನ ಜೊತೆಗೆ ಸುಮಾರಷ್ಟು ಜನ ಬಂದಿದ್ದಾರೆ. ಅವ್ರು ಯಾರು ತುಂಬ ಜನದಿಲ್ಲ ಅನಿಸುತ್ತೆ ಹಾಗಾದರೆ. ಅವ್ರು ಯಾಕೆಂದರೆ ಅಷ್ಟು ದೊಡ್ಡ ಒಂದು ಪ್ರಶಸ್ತಿ ಸಮಾರಂಭ ಮಾಡಿ ಗೆದ್ದಂಥವ್ರನ್ನ ಅವ್ರದ್ದು ಮ್ಯಾಗ್ಝಿನಲ್ಲಿ ಅದನ್ನು ಪ್ರಕಟ ಮಾಡಬೇಕಿತ್ತು. ಬಟ್ ನಾನು ನೋಡಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗಿರೋವಂಥದ್ದು. ಈಗ ನೀವು ಕೇಳಿದ ಮೇಲೆ ಬೇಜಾರಾಗೇ ಆಗುತ್ತೆ. ಬಟ್ ಆದರೂ ಕೂಡ ಅವರು ಗುರುತಿಸಿ ಒಂದು ಏನು ಬೆಸ್ಟ್ ಆ್ಯಕ್ಟ್ರು ಇದೆಲ್ಲ ಮಾಡಿದಾಗ ನಾವು ಓಕೆ, ಏನೋ ಕೈ ತಪ್ಪಾಗಿ ಹೋಗಿದೆಯೋ, ಗೊತ್ತಾಗದೆ ಮಾಡಿದಾರೋ, ಓಕೆ ಅಂತ ಅಂದ್ಕೊಂಡು ಮುಂದೆ ಹೋಗ್ಬೇಕಷ್ಟೇ ನಾವೀಗ. ಈಗೇನು ಗೊತ್ತಾ, ಈ ಅವಮಾನ ಇವ್ಯಾವುದು ನನಗೆ ಈಗೇನು ಅನಿಸ್ತಿದೆ ಅಂತಂದರೆ, ಅಯ್ಯೋ ಎಲ್ಲವೂ ಆಗೋಗಲಿ, ಆದರೆ ನಂದು ಒಂದು ಛಲ ಇದೆಯಲ್ಲ ಅದನ್ನು ಮಾತ್ರ ಮುಂದುವರಿಸ್ತೋಗೋಣ. ಎಲ್ಲರಿಗೂ ರಿಯಾಕ್ಟ್ ಮಾಡ್ತಾ ಹೋದ್ರೆ, ಈಗ ಕೆರೆಬೇಟೆಗೆ ಸಂಬಂಧಪಟ್ಟಿದ್ದು ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನನಗೆಷ್ಟು ದೊಡ್ಡ ನಂಬಿಕೆ ದ್ರೋಹ ಆಗಿದೆ, ಜೊತೆಗಿದ್ದವನೇ ಏನೇನು ಮಾಡಿದ್ದಾನೆ, ನಾನು ಯಾರನ್ನು ನಂಬಿದ್ದೆ, ಯಾವನು ಸ್ನೇಹಿತ ಅಂತ ಅಂದ್ಕೊಂಡಿದ್ದೆ, ಅವನಿಂದ ಏನೇನಾಗಿದೆ ಅವೆಲ್ಲವೂ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ರಿಯಾಕ್ಟ್ ಮಾಡೋ ಅಂಥದ್ದಕ್ಕೆ ರಿಯಾಕ್ಟ್ ಮಾಡ್ತೀನಿ, ಇಲ್ಲದೆ ಇರೋದಕ್ಕೆ ಕಾಲದ ಮೇಲೆ ವೆಯ್ಟ್ ಮಾಡ್ತೀನಿ, ನೋಡೋಣ ಏನೇನಾಗುತ್ತೆ ಅನ್ನೋದು. ಕೊನೆಯದಾಗಿ 2 ಪ್ರೊಡಕ್ಷನ್ಗಳನ್ನು ಮಾಡಿದ್ರಿ, ನಟನೆಯಲ್ಲಿ ಈಗ ಬ್ಯುಸಿ ಆಗ್ತಾ ಇದ್ದೀರಾ, ಕಾಮನ್ ಮ್ಯಾನ್ ಆಗಿ ಇನ್ನು ಸ್ವಲ್ಪ ದಿನಗಳಲ್ಲಿ ಬರ್ತೀರಾ ಪ್ರೇಕ್ಷಕರ ಮುಂದೆ. ಈ ಯಾವಾಗಲೂ ಸೆಕೆಂಡ್ ಇನ್ನಿಂಗ್ಸ್ ಅನ್ನೋ ಅಂಥ ಒಂದು ವರ್ಡನ್ನ ಕೋಟ್ ಮಾಡ್ತಾ ಇರ್ತೀವಿ ಅವಾಗ ಮಾತಾಡೋವಾಗ. ಇಲ್ಲ, ಎಲ್ಲವನ್ನು ಬಿಟ್ಟು ಮತ್ತೆ ಏನಾದರೂ ಹೊಸದಾಗಿ ಶುರು ಮಾಡೋಣ ಅಂತ. ಗೌರಿ ಶಂಕರ್ ಅವರ ಜೀವನದಲ್ಲಿ ಅದು ಯಾವಾಗ ಆಗುತ್ತೆ? ಈಗಲೇ ಶುರು ಆಗುತ್ತಾ ಅದು? ಅಂದರೆ ಸಿನಿಮಾ ಸೆಕೆಂಡ್ ಇನ್ನಿಂಗ್ಸಾ ಅಥವಾ ಬದುಕಿನ ಬೇರೆ ಬಿಸ್ನೆಸ್ ಬಗ್ಗೆ ಕೂಡ ಇಲ್ಲ. ಇಲ್ಲೇನು ಗೊತ್ತಾ, ಸೆಕೆಂಡ್ ಇನ್ನಿಂಗ್ಸ್ ಅನ್ನೋದೇ ಇಲ್ಲ. ನಾನು ಫಸ್ಟ್ ಇನ್ನಿಂಗ್ಸಲ್ಲೇ ಇನ್ನೂ ಹೋಗ್ತಾನೇ ಇದ್ದೀನಿ. ನಾನು ಸೆಕೆಂಡ್ ಇನ್ನಿಂಗ್ಸ್ ಯಾವಾಗಲೂ ಏನು ಗೊತ್ತಾ ನಿಮಗೆ, ಫಸ್ಟ್ ಒಂದು ದೊಡ್ಡ ಬ್ರೇಕ್ ಆಗಿ ಅದಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ಅಥವಾ ತುಂಬ ಸೋಲ್ಗಳಾಗಿ, ನಂದು ಹೇಗೆ ಅಂದರೆ ಹಿಂಗೇ ಫೇಸ್ ಹಿಂಗೆ ಹೋಗ್ತಾ ಇದೆ. ನಾನು ಯಾವತ್ತೂ ಸಿನಿಮಾ ಅನ್ನೋದನ್ನು ನನ್ನ ಫ್ಯಾಷನ್ ಆಗಿ ನನ್ನ ಗೆಲುವಿಗಾಗಿ ಇಲ್ಲಿ ಮಾಡ್ತಿದ್ದೀನಿ. ಜೀವನಕ್ಕೆ ಏನೇನು ಬೇಕು ನನ್ನ ಬಿಸ್ನೆಸ್ಸು ಅದು ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ನಾನು ಮಾಡಲ್ಲ. ಅದ್ರ ಪಾಡಿಗೆ ಅದನ್ನು ಮಾಡ್ತಾಯಿದ್ದೀನಿ. ಅದಿರೋದ್ರಿಂದ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಈ ಸಿನಿಮಾ ಆಗುತ್ತೆ ಬನ್ನಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಒಂದು ಸಿನಿಮಾನ ಗೆಲುವಿದ್ದಾಗ ಮಾಡೋದು ಬೇರೆ, ಪ್ರೊಡಕ್ಷನ್ ಮಾಡೋದು. ನನ್ನ ಸೋಲಲ್ಲೂ ಕೂಡ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡಿ, ಬರೀ ಪ್ರೊಡಕ್ಷನ್ ಮೀನ್ಸ್ ಬರೀ ಪ್ರೊಡ್ಯೂಸ್ ಅಷ್ಟೇ ಅಲ್ಲ, ಆ್ಯಕ್ಟ್ ಮಾಡಿಕೊಂಡು ಒಂದು ಸಿನಿಮಾದಲ್ಲಿ ಚಿತ್ರಕಥೆಯಿಂದ ಹಿಡಿದು ಡೈಲಾಗಿಂದ ತೊಡಗಿಸ್ಕೊಂಡು ಒಂದು ಸಿನಿಮಾ ರಿಲೀಸ್ ಆದಮೇಲೆ ಅದು ಗೆಲುವಿನ ತನಕನೂ ತೊಗೊಂಡು ಹೋಗಿ ಒದ್ದಾಟ ಮಾಡಿ, ಅದಾದ ಮೇಲೂ ಅದರಿಂದ ಅನ್ನ ತಿಂದಂಥವನು ಯಾವನಾದರೂ ಅದಕ್ಕೆ ಅನ್ಯಾಯ ಮಾಡಿದರೆ, ಅದಕ್ಕೆ ಮೋಸ ಮಾಡಿದ್ರೆ, ಅದನ್ನು ಹೆಂಗೆ ಓಕೆ ಆಗಿದ್ದಾಗಲಿ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳಿ ಅಲ್ವಾ? ಅದಕ್ಕೆ ನಾನು ಯಾವತ್ತೂ ಕೇಳ್ತೀನಿ, ಅನ್ಯಾಯ ಮಾಡೋದವನು ಯಾವ ಕಾರಣಕ್ಕೂ ಮೇಲೆ ಹೇಳೋದಕ್ಕೆ ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ಕ್ಷಣಿಕಕ್ಕೇನೋ ಹಿಂಗೆ ಆದಂಗೆ ಆಗಿರುತ್ತೆ. ಅದಾದಮೇಲೆ ಅವ್ನು ನಲನೇ ಕಚ್ಚೋದು, ಅದು ಯಾರು ಬೇಕಾದ್ರೂ ಆಗಿರಲಿ. ಗೌರಿಶಂಕರ್ ಅವರೇ, ಕಾಮನ್ ಮ್ಯಾನ್ ಆಗ್ತಾ ಇದ್ದೀರಾ. ಒಂದು ಸ್ಪೆಷಲ್ ಗೆಲುವು ನಿಮಗೆ ಸಿಗಲಿ. ಸ್ಪೆಷಲ್ ಮ್ಯಾನ್ ಆಗೇ ಯಾವಾಗಲೂ ಕನ್ನಡಿಗರ ಮುಂದೆ ಯಾವಾಗಲೂ ಕೂಡ ಜೀವಂತವಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕೇಳಿದ್ರಿ. ಥ್ಯಾಂಕ್ ಯು. ಇವಿಷ್ಟು ನಟ ನಿರ್ಮಾಪಕ ಗೌರಿಶಂಕರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.